ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ವಿಡಿಯೋ ಸರಣಿ ಪಾಠಕ್ಕೆ ಆತ್ಮೀಯ ಸ್ವಾಗತ. ನಾವು ಹಿಂದಿನ ಸರಣಿಗಳಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಬಳಕೆ ಮಾಡಿಕೊಂಡು ಮತ್ತು ತ್ರಿಜ್ಯಾಂತರ ಖಂಡದ ಅನುರೂಪಕಂಸದ ಉದ್ದದ ಸೂತ್ರವನ್ನು ಬಳಕೆ ಮಾಡಿಕೊಂಡು ಅಭ್ಯಾಸ 5.2ರ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಈ ದಿನ ನಾವು ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ಇಲ್ಲಿ ತಿಳಿಯೋಣ. ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣವನ್ನು ನೋಡೋಣ. ಮೊದಲು ಜೋಡಿಸಿದ ಸಮತಲಾಕೃತಿಗಳು ಅಂದರೆ ಏನು ತಿಳಿಯೋಣ. ಸಮತಲಾಕೃತಿ ಅಂತ ಹೇಳಿದ್ರೆ ಎರಡು ಆಯಾಮಗಳುಳ್ಳ ಆಕೃತಿಗಳು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹಾಗಾದ್ರೆ ಜೋಡಿಸಿದ ಸಮತಲಾಕೃತಿ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಮತಲಾಕೃತಿಗಳನ್ನು ಜೋಡಿಸಿ ಪಡೆದುಕೊಂಡ ಆಕೃತಿಗಳಿಗೆ ನಾವು ಜೋಡಿಸಿದ ಸಮತಲಾಕೃತಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಉದಾಹರಣೆ ಏನು ಕೊಡ್ಬೋದು ನೀವು? ಹೂಹಾಸು ಗಾರ್ಡನ್ ಒಳಗೆ ಮಾಡಿರ್ತಾರೆ, ಅವು ಹೂಹಾಸುಗಳು ಇರ್ಬೋದು, ಚರಂಡಿಗಳ ಮುಚ್ಚಳಗಳಿರ್ಬೋದು, ಕಿಟಕಿಯ ವಿನ್ಯಾಸಗಳಿರ್ಬೋದು, ಮೇಜಿನ ಮೇಲಿನ ಹೊದಿಕೆ ಇರ್ಬೋದು. ಇವುಗಳೆಲ್ಲ ಜೋಡಿಸಿದ ಸಮತಲಾಕೃತಿಗಳಿಗೆ ಉದಾಹರಣೆ. ಒಂದೊಂದಾಗಿ ಚಿತ್ರಗಳನ್ನು ಗಮನಿಸ್ರಿ. ಇದು ಹೂಹಾಸಿನ ಚಿತ್ರ. ಇಲ್ಲಿ ನೋಡ್ತಿದ್ದೀರಿ, ಆಯತಾಕಾರದಲ್ಲಿ ಒಂದು ಭೂಮಿ ಇದೆ. ಅದರಲ್ಲಿ ಈ ಥರ ಆಯತ ಮತ್ತು ಆ ಕಡೆ ಎರಡೂ ಬಾಜುಗಳಲ್ಲಿ ಅರ್ಧ ವೃತ್ತಗಳನ್ನು ಜೋಡಿಸಿದ ಆಕೃತಿಯಲ್ಲಿ ಇಲ್ಲೊಂದು ಗಾರ್ಡನ್ ನಿರ್ಮಾಣ ಮಾಡ್ಯಾರ. ಇದು ಜೋಡಿಸಿದ ಆಕೃತಿ. ಅದೇ ಥರ ಇದು ಚರಂಡಿಯ ಮುಚ್ಚಳು ಗಮನಿಸ್ತಿದ್ದೀರಿ ನೀವು. ಇದು ಆಯತಾಕಾರದಲ್ಲಿ ಹೊರಗಡೆ ಇದೆ, ಮಧ್ಯದಲ್ಲಿ ವೃತ್ತವನ್ನು ಅದರಲ್ಲಿ ಅಂತಸ್ಥವಾಗಿಸಿದಂತೆ ಒಂದು ಆಕೃತಿ ರಚನೆ ಆಗಿದೆ. ಮೂರನೇದು ನೋಡೋಣ, ಕಿಟಕಿಯ ವಿನ್ಯಾಸ. ಇಲ್ಲಿ ಗಮನಿಸ್ತಿದ್ದೀರಿ, ಆಯತಾಕಾರದ ಮೇಲ್ಗಡೆ ಅರ್ಧ ವೃತ್ತವನ್ನು ಜೋಡಿಸಿ ಈ ಕಿಟಕಿಯನ್ನು ತಯಾರಿಸಿದೆ. ಇದು ಜೋಡಿಸಿದ ಆಕೃತಿ ಆಗುತ್ತದೆ. ಇನ್ನು ಮೇಜಿನ ಮೇಲಿನ ಹೊದಿಕೆ ನೋಡ್ತಿದ್ದೀರಿ, ಇಲ್ಲಿ ಹೊರಗಡೆ ಒಂದು ಚೌಕ, ಒಳಗಡೆ ಒಂದು ಚೌಕ ಅಂತಸ್ಥವಾಗಿ ಪರಸ್ಪರ ಜೋಡಣೆಯಾಗಿ ಇವು ಜೋಡಿಸಿದ ಸಮತಲಾಕೃತಿಗಳಾಗಿ ಇಲ್ಲಿ ನಮಗೆ ಕಾಣ್ತಾವೆ. ಹಂಗಾರೆ ಇವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಎಂಬುದನ್ನು ನಾವೀಗ ನೋಡೋಣ. ನಾವು ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಬೇಕಾದ್ರೆ ಕೆಲವು ಸಮತಲಾಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಸೂತ್ರಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅವುಗಳು ಯಾವುದು ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ನೆನಪಿನಲ್ಲಿಡಬೇಕಾದ ಸೂತ್ರಗಳು. ಮೊದಲನೇದಾಗಿ ವೃತ್ತದ ವಿಸ್ತೀರ್ಣದ ಸೂತ್ರ ಎಲ್ರಿಗೂ ಗೊತ್ತಿರಬೇಕು. ವೃತ್ತದ ವಿಸ್ತೀರ್ಣ = πr². ಇನ್ನು ಎರಡನೇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ಇನ್ನು ಒಂದು ವರ್ಗದ ವಿಸ್ತೀರ್ಣ a². ಎ ಮೀನ್ಸ್ ಇಲ್ಲಿ ಒಂದು ಬಾಹುವಿನ ಅಳತೆ ಅಂತ ಅರ್ಥ. ಒಂದು ಬಾಹುವಿನ ವರ್ಗವೇ ವರ್ಗದ ವಿಸ್ತೀರ್ಣ ಆಗಿರುತ್ತದೆ. ಇನ್ನು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉದ್ದ × ಅಗಲ L/b. ಅದೇ ಥರ ಒಂದು ತ್ರಿಭುಜದ ವಿಸ್ತೀರ್ಣ, ಇಲ್ಲಿ ಪಾದ ಮತ್ತು ಎತ್ತರಗಳನ್ನು ಕೊಟ್ಟಾಗ ಅರ್ಧ × ಪಾದ × ಎತ್ತರ ಸೂತ್ರವನ್ನು ಬಳಸ್ತೀವಿ, ½ × p × h. ಅದೇ ಥರ ಒಂದು ಸಮಬಾಹು ತ್ರಿಭುಜ ಇದ್ದಾಗ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ √3/4a². ಇಲ್ಲಿ a ಅಂದ್ರೆ ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಅಳತೆ ಅಂತ ಅರ್ಥ ಆಗುತ್ತೆ. ಇಷ್ಟು ಸೂತ್ರಗಳನ್ನು ನಾವು ನೆನಪಿಟ್ಕೊಂಡ್ರೆ ನಾವು ಸರಳವಾಗಿ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಬಹುದು. ಇಲ್ಲಿ ಈ ಅಭ್ಯಾಸದಿಂದ ಅಥವಾ ಇಲ್ಲಿ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಸಮಸ್ಯೆಯನ್ನು ನಾವು ಪರಿಪೂರ್ಣವಾಗಿ ಕಲ್ತಿದ್ದೆ ಆದರೆ ಪರೀಕ್ಷೆಯಲ್ಲಿ 2 ಅಥವಾ 3 ಅಂಕಗಳನ್ನು ಸುಲಭವಾಗಿ ಪಡೆದುಕೊಳ್ಬೋದು. ಈಗ ಸಮಸ್ಯೆಗಳನ್ನು ನೋಡೋಣ. ಕೆಲವು ನಿದರ್ಶನಾತ್ಮಕ ಉದಾಹರಣೆಗಳನ್ನು ನೋಡೋಣ. ಮೊದಲನೇ ಸಮಸ್ಯೆಗೆ ಬರ್ತೀನಿ. ABCD 14 ಸೆಂಟಿಮೀಟರ್ ಬಾಹುವಿರುವ ಒಂದು ಚೌಕವಾದರೆ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರವನ್ನು ಅವರೇ ಕೊಟ್ಟಾರ. ಚಿತ್ರವನ್ನು ನೋಡೋಣ. ಒಂದು ವರ್ಗ ಐತಿ. ವರ್ಗದ ಪ್ರತಿ ಬಾಹುವಿನ ಅಳತೆ 14 ಸೆಂಟಿಮೀಟರ್ ಅದಾವು ಹೇಳ್ತಾರೆ. ಜೊತೆಗೆ ಇಲ್ಲಿ 4 ವೃತ್ತಗಳನ್ನು ಅಂತಸ್ಥವಾಗಿಸ್ಯಾರ. ಹಾಗಾದ್ರೆ ಅಂತಸ್ಥವಾಗಿಸಿದ್ರೆ ಉಳಿದ ಭಾಗ ನೀಲಿ ಬಣ್ಣದ ಉಳಿದ ಭಾಗ ಐತೆ ನೋಡ್ರಿ, ಅದನ್ನು ಛಾಯೆಗೊಳಿಸಿದ ಭಾಗ ನೀಲಿ ಬಣ್ಣದಿಂದ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಾರೆ. ಹಂಗಾರೆ ನಾವು ಇಲ್ಲಿ ಗೊತ್ತಾಗುತ್ತೆ, ಈ ವರ್ಗದೊಳಗೆ ಈ 4 ವೃತ್ತಗಳನ್ನು ನಾವು ಕತ್ತರಿಸಿಬಿಟ್ರೆ ಉಳಿಯುವ ಭಾಗ ಅಂದರೆ
ವರ್ಗದ ವಿಸ್ತೀರ್ಣದಲ್ಲಿ ಈ 4 ವೃತ್ತಗಳ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತೆ. ನೋಡೋಣ ಪರಿಹಾರ. ಇಲ್ಲಿ ಚೌಕದ ಪ್ರತಿ ಬಾಹುವಿನ ಅಳತೆ 14 ಸೆಂಟಿಮೀಟ್ರ್. ಇನ್ನು ಚೌಕದ ವಿಸ್ತೀರ್ಣ ಕಂಡುಹಿಡ್ಕೊಂಬಿಡೋಣ. ನಾವು ಈಗ ಸೂತ್ರ ನೋಡ್ಕೊಂಡಿವಿ. ABCD ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಹೋಲ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಅಂತ ತೊಗೊಂಡಿದ್ವಿ. ಇಲ್ಲಿ ಒಂದು ಬಾಹುವಿನ ಅಳತೆ 14 ಸೆಂಟಿಮೀಟರ್. ಆದೇಶ ಮಾಡಿದರೆ 14 ಸ್ಕ್ವೇರ್ ಆಯಿತು. 14ರ ವರ್ಗ 196 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ಈಗ ಒಂದೊಂದು ವೃತ್ತದ ವಿಸ್ತೀರ್ಣ ಬೇಕಲ್ಲ, ಅದಕ್ಕೆ ವೃತ್ತದ ತ್ರಿಜ್ಯ ಬೇಕು ನೋಡ್ರಿ. ಇಲ್ಲಿ ಒಂದು ವರ್ಗದ ಬಾಹು 14 ಸೆಂಟಿಮೀಟರ್ ಆದ್ರೆ ಇಲ್ಲಿ 2 ವೃತ್ತಗಳು ಅದಾವು. ಅಂದರೆ 2 ವೃತ್ತಗಳ ವ್ಯಾಸ ಸೇರಿ 14 ಸೆಂಟಿಮೀಟರ್ ಆಗುತ್ತೆ. ಹಂಗಾರೆ ಒಂದು ವೃತ್ತದ ವ್ಯಾಸ ಸಿಗುತ್ತೆ. ಒಂದು ವೃತ್ತದ ವ್ಯಾಸ ಅಂದ್ರೆ ಚೌಕದ ಬಾಹುವಿನ ಅರ್ಧ ಅಂದರೆ 7 ಸೆಂಟಿಮೀಟರ್ ಆಗಿಬಿಡ್ತು. ಹಂಗಾರೆ ಒಂದು ವೃತ್ತದ ವ್ಯಾಸ ಸಿಕ್ತು. ತ್ರಿಜ್ಯ ವ್ಯಾಸದ ಅರ್ಧ ಇರ್ತೈತಿ, ಅಂದರೆ 7/2 ಸೆಂಟಿಮೀಟರ್ ಆಗುತ್ತೆ. ಹಂಗಂದ್ರೆ ಪ್ರತಿ ವೃತ್ತದ ತ್ರಿಜ್ಯ 7/2 ಸೆಂಟಿಮೀಟರ್ ಆಯಿತು. ಈಗ 4 ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿದು ಬಿಡೋಣ. ಒಂದು ವೃತ್ತದ ವಿಸ್ತೀರ್ಣ πr² ಆದರೆ 4 ವೃತ್ತಗಳ ವಿಸ್ತೀರ್ಣ 4πr². ಬೆಲೆಗಳನ್ನು ಆದೇಶ ಮಾಡೋಣ. 4 ಹಾಗೇ ಇರಲಿ. ಪೈನ ಬೆಲೆ 22/7, ತ್ರಿಜ್ಯ ಆರ್ನ ಬೆಲೆ 7/2. 4 ಗುಂಡ್ಲೆ 22/7 ಗುಂಡ್ಲೆ r² ಅಂದರೆ 7/2 ಗುಂಡ್ಲೆ 7/2. ಸಂಕ್ಷಿಪ್ತಗೊಳಿಸೋಣ. 2 1 2 7 2 1 2 7 ಕ್ಯಾನ್ಸಲ್ಲು. 7 7 ಕ್ಯಾನ್ಸಲ್ಲು. ಉಳಿದು 22 ಗುಂಡ್ಲೆ 7 ಉಳೀತು. ಗುಣಿಸಿದಾಗ 154 ಚದರ ಸೆಂಟಿಮೀಟರ್ ಬಂತು. ಇದು 4 ವೃತ್ತಗಳ ವಿಸ್ತೀರ್ಣ. ಇದು ಚೌಕದ ವಿಸ್ತೀರ್ಣ. ಚೌಕದ ವಿಸ್ತೀರ್ಣದೊಳಗೆ 4 ವೃತ್ತಗಳ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ನಮಗೆ ಛಾಯೆಗೊಳಿಸಿದ ಭಾಗ ಸಿಗ್ತೈತಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ABCD ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತಗಳ ವಿಸ್ತೀರ್ಣ. ABCD ಚೌಕದ ವಿಸ್ತೀರ್ಣ 196 ಮೈನಸ್ 4 ವೃತ್ತಗಳ ವಿಸ್ತೀರ್ಣ 154. ಇದನ್ನು ಕಳೆದ್ರೆ 42 ಚದರ ಸೆಂಟಿಮೀಟರ್. ಹಂಗಂದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 42 ಚದರ ಸೆಂಟಿಮೀಟರ್ ಆಗಿದೆ. ಇದು ಪ್ರಮುಖವಾಗಿರುವ ಲೆಕ್ಕ. ಬಹಳಷ್ಟು ಪರೀಕ್ಷೆಗಳಲ್ಲಿ ಈ ಲೆಕ್ಕವನ್ನು ಕೇಳ್ಯಾರ. ಇದೇ ಥರ ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಮತ್ತಷ್ಟು ಸಮಸ್ಯೆಗಳನ್ನು ನೋಡೋಣ. ಎರಡನೇ ಸಮಸ್ಯೆ. ABCD ವರ್ಗದ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. ಆದರೆ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಕೊಟ್ಟಾರ, ನೋಡೋಣ. ಚಿತ್ರ ABCD ಇದೊಂದು ಚೌಕ ಅಂತ ಹೇಳ್ತಾರೆ. ಈ ಚೌಕದೊಳಗೆ ಒಂದು ವೃತ್ತವನ್ನು ಅಂತಸ್ಥಗೊಳಿಸಿದ್ದಾರೆ. ಇಲ್ಲಿ ನೀಲಿ ಬಣ್ಣದಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿ ಅಂತಾರೆ. ವರ್ಗದ ಪ್ರತಿ ಬಾಹುವಿನ ಅಳತೆ 14 ಸೆಂಟಿಮೀಟರ್ ಆಗಿದೆ. ಹಂಗಂದ್ರೆ ಇಲ್ಲಿ ನಮ್ಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಂದ್ರೆ ನಿಮ್ಗೆ ಆಗುತ್ತೆ. ಈ ಚೌಕದ ವಿಸ್ತೀರ್ಣದೊಳಗೆ ಈ ವೃತ್ತದ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ನಮ್ಗೆ ಉಳಿದ ಭಾಗದ ವಿಸ್ತೀರ್ಣ ಸಿಗ್ತೈತಿ. ಪರಿಹಾರವನ್ನು ನೋಡೋಣ. ABCD ಚೌಕದಲ್ಲಿ ಪ್ರತಿ ಬಾಹುವಿನ ಅಳತೆ 14 ಸೆಂಟಿಮೀಟರ್. ಹಾಗಾದ್ರೆ ABCD ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ABCD ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಾಹು ಸ್ಕ್ವೇರ್ ಅಥವಾ A² ಅಥವಾ ಬಾಹುವಿನ ವರ್ಗ. ಬಾಹು 14 ಇದೆ, 14 ಸ್ಕ್ವೇರ್ ಆಯಿತು. ವರ್ಗ ಮಾಡಿದಾಗ 196 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 196 ಚದರ ಸೆಂಟಿಮೀಟರ್. ಈಗ ಚೌಕದ ಬಾಹು ಐತಲ್ಲ, ಇದು ವೃತ್ತದ ವ್ಯಾಸ ಆಗಿರೋದನ್ನು ನೀವು ಚಿತ್ರದಲ್ಲಿ ಗಮನಿಸ್ತೀರಿ. ಚೌಕದ ಬಾಹುವೇ ವೃತ್ತದ ವ್ಯಾಸ. ಈಗ ವೃತ್ತದ ವ್ಯಾಸ 14 ಸೆಂಟಿಮೀಟರ್ ಆದ್ರೆ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗುತ್ತೆ. ವೃತ್ತದ ವ್ಯಾಸ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಯಾಕಂದ್ರೆ ಅದು ಚೌಕದ ಬಾಹು ವೃತ್ತದ ವ್ಯಾಸಕ್ಕೆ ಸಮ ಇರ್ತೈತಿ. ವೃತ್ತದ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತದೆ, ಅಂದರೆ 14/2 ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆತ. ಹಂಗಾರೆ ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಬಿಡೋಣ. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ಬೆಲೆಗಳನ್ನು ಆದೇಶ ಮಾಡೋಣ. ಪೈಯನ ಬೆಲೆ 22/7, ಆರ್ನ ಬೆಲೆ 7, r² ಇರೋದ್ರಿಂದ 7 ಗುಂಡ್ಲೆ 7, 7 7 ಕ್ಯಾನ್ಸಲ್ ಆಯಿತು. ಇಲ್ಲಿ 22 ಗುಂಡ್ಲೆ 7 ಗುಣಿಸಿದ್ರೆ 154 ಚದರ ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್. ಈಗ ವರ್ಗದ ವಿಸ್ತೀರ್ಣ ಸಿಕ್ತು, ವೃತ್ತದ ವಿಸ್ತೀರ್ಣ ಸಿಕ್ತು. ವರ್ಗದ ವಿಸ್ತೀರ್ಣದಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ದೊರೀತೈತಿ.
ಹಂಗಾರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ABCD ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ. ABCD ಚೌಕದ ವಿಸ್ತೀರ್ಣ 196, ವೃತ್ತದ ವಿಸ್ತೀರ್ಣ 154. ಸಂಕ್ಷಿಪ್ತಗೊಳಿಸೋಣ. ಸಂಕ್ಷಿಪ್ತಗೊಳಿಸಿದ್ರೆ ಅಂದರೆ ಕಳೆದ್ರೆ ನಮಗೆ 42 ಚದರ ಸೆಂಟಿಮೀಟ್ರ್ ಆಗುತ್ತದೆ. ಹಂಗಂದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 42 ಚದರ ಸೆಂಟಿಮೀಟರ್. ಮುಂದಿನ ಸಮಸ್ಯೆಗೆ ಹೋಗೋಣ. ಮೂರನೇ ಸಮಸ್ಯೆ. ಚಿತ್ರದಲ್ಲಿ ABCDಯು 10 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಚೌಕವಾಗಿದೆ. ಚೌಕದ ಪ್ರತಿ ಬಾಹು ವ್ಯಾಸವಾಗಿರುವಂತೆ ಅರ್ಧ ವೃತ್ತವನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈ ಈಕ್ವಲ್ ಟು 3.14 ಆಗಿರಲಿ. ಚಿತ್ರವನ್ನು ಕೊಟ್ಟಾರ ನೋಡೋಣ. ಈ ಚಿತ್ರದೊಳಗೆ ಇದು 10 ಸೆಂಟಿಮೀಟರ್ ಬಾಹುಳ್ಳ ಒಂದು ಚೌಕ ABCD ಅನ್ನೋದು. ಇಲ್ಲಿ ಪ್ರತಿ ಬಾಹು 10 ಸೆಂಟಿಮೀಟರ್ ಆಗ್ಯವು. ಇಲ್ಲಿ 4 ಅರ್ಧ ವೃತ್ತಗಳನ್ನು ಅಂತಸ್ಥಗೊಳಿಸಲಾಗಿದೆ. ಗಮನಿಸ್ತಿದ್ದೀರಿ. A to D ಇದು ಒಂದು ಅರ್ಧ ವೃತ್ತ, A to B ಇದೊಂದು ಅರ್ಧ ವೃತ್ತ, B to C, D to C 4 ಅರ್ಧ ವೃತ್ತಗಳನ್ನು ಅಂತಸ್ಥಗೊಳಿಸೈತಿ. ಇಲ್ಲಿ ನೀಲಿ ಬಣ್ಣದಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೋಬೇಕು. ಇದನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ ಛಾಯೆಗೊಳಿಸಲಾಗದ ಭಾಗ ಅಂದರೆ ಬಿಳಿ ಬಣ್ಣದಿಂದ ಅದ ನೋಡ್ರಿ. ಚೌಕದ ವಿಸ್ತೀರ್ಣದೊಳಗೆ ಈ ಬಿಳಿ ಬಣ್ಣದ ಭಾಗಗಳ ವಿಸ್ತೀರ್ಣಗಳನ್ನು ಕಳಿಬೇಕು. ಹಂಗಾರೆ ಈ ಭಾಗಗಳಿಗೆ ಒಂದೊಂದು ನಂಬರ್ ಕೊಟ್ಕೊಂಡ್ಬಿಡೋಣ ನಾವು. 1ನೇ ಭಾಗ 2ನೇ ಭಾಗ ಅಂತ. 1ನೇ ಭಾಗ 2ನೇ ಭಾಗ 3ನೇ ಭಾಗ 4ನೇ ಭಾಗ. ಈ 4 ಭಾಗಗಳ ವಿಸ್ತೀರ್ಣಗಳನ್ನು ಚೌಕದ ವಿಸ್ತೀರ್ಣದಲ್ಲಿ ಕಳೆದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರ್ತೈತೆ ನಮಗೆ. ಪರಿಹಾರ. ವರ್ಗದ ಪ್ರತಿ ಬಾಹು 10 ಸೆಂಟಿಮೀಟರ್. ಇನ್ನು ಅರ್ಧ ವೃತ್ತದ ವ್ಯಾಸ ಅದು ವರ್ಗದ ಬಾಹುಗೆ ಸಮನಾಗಿದೆ, ಅಂದರೆ 10 ಸೆಂಟಿಮೀಟರ್ ಆಗೈತಿ. ಇನ್ನು ಅರ್ಧ ವೃತ್ತದ ತ್ರಿಜ್ಯವನ್ನು ಕಂಡುಹಿಡ್ಕೊಂಬೋಣ. ಅರ್ಧ ವೃತ್ತದ ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತೈತಿ, ಅಂದ್ರೆ 10/2 ಅಂದರೆ 5 ಸೆಂಟಿಮೀಟರ್ ಆಯಿತು. ಈಗ 1ನೇ ಭಾಗ ಮತ್ತು 2ನೇ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇವೆರಡು ವಿಸ್ತೀರ್ಣಗಳ ಮೊತ್ತ ಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಅರ್ಧ ವೃತ್ತಗಳ ವಿಸ್ತೀರ್ಣವನ್ನು ಕಳಿಬೇಕು. ಅಂದರೆ ಚೌಕದ ವಿಸ್ತೀರ್ಣದೊಳಗೆ 2 ಅರ್ಧ ವೃತ್ತಗಳ ವ್ಯಾಸ ಅಂದರೆ A ದಿಂದ D ಆ್ಯಂಡ್ D ದಿಂದ C ಈ ಅರ್ಧ ವೃತ್ತಗಳಿದಾವಲ್ಲ ಇವುಗಳನ್ನು ಕಳೆದ್ರೆ ನಮಗೆ ಭಾಗ 1 ಮತ್ತು ಭಾಗ 2ರ ವಿಸ್ತೀರ್ಣದ ಮೊತ್ತ ಸಿಗ್ತೈತಿ. ABCD ವರ್ಗದ ವಿಸ್ತೀರ್ಣ ಮೈನಸ್ 2 ಅರ್ಧ ವೃತ್ತಗಳ ವಿಸ್ತೀರ್ಣ. ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ವರ್ಗದ ವಿಸ್ತೀರ್ಣ ಬಾಹು ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಅರ್ಧ ಇಂಟು ಪೈ ಆರ್ ಸ್ಕ್ವೇರ್. 2 ಅರ್ಧ ವೃತ್ತಗಳದವು. 2 ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆದರೆ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ಪೈ ಆರ್ ಸ್ಕ್ವೇರ್. ಈಗ ಬೆಲೆಗಳನ್ನು ಆದೇಶ ಮಾಡೋಣ. ಬಾವು 10 ಸ್ಕ್ವೇರ್, ಇದು 2 ಕ್ಯಾನ್ಸಲ್ ಆಗುತ್ತೆ. ಪೈನ ಬೆಲೆ 3.14 ಅಂತ ಹೇಳ್ಯಾರ. ಆದೇಶ ಮಾಡಿದ್ರೆ 10 ಸ್ಕ್ವೇರ್ ಮೈನಸ್ 2 ಕ್ಯಾನ್ಸಲ್ ಆದರೆ ಇಲ್ಲಿ ಪೈ ಅಂದರೆ 3.14 ಇಂಟು ಆರ್ದ ಬೆಲೆ 5 ಇಂಟು 5. 10 ಸ್ಕ್ವೇರ್ ಅಂದರೆ 10ರ ವರ್ಗ 100 ಮೈನಸ್ ಇದನ್ನು ಗುಣಿಸಿದರೆ 78.5 ಆಗುತ್ತೆ. ಈಗ 100ರಲ್ಲಿ 78.5 ಕಳೆದುಬಿಟ್ರೆ 21.5 ಚದರ ಸೆಂಟಿಮೀಟರ್ ಆಯಿತು. ಅದೇ ಥರ ಭಾಗ 3 ಮತ್ತು ಭಾಗ 4ರ ವಿಸ್ತೀರ್ಣದ ಮೊತ್ತ ಕಂಡುಹಿಡಿಬೇಕಂತ ಹೇಳಿದರೆ ಚೌಕದ ವಿಸ್ತೀರ್ಣದೊಳಗೆ A ದಿಂದ B, B ದಿಂದ C ಈ 2 ಅರ್ಧ ವೃತ್ತಗಳನ್ನು ನಾವು ಕಳಿಬೇಕಾಗತ್ತೆ. ಚೌಕದ ವಿಸ್ತೀರ್ಣದಲ್ಲಿ ಚೌಕದ ವಿಸ್ತೀರ್ಣ ಅಂದರೆ ಭಾಗ 3 ಮತ್ತು ಭಾಗದ 4ರ ವಿಸ್ತೀರ್ಣಗಳ ಈಕ್ವಲ್ ಟು ABCD ವರ್ಗದ ವಿಸ್ತೀರ್ಣ ಮೈನಸ್ 2 ಅರ್ಧ ವೃತ್ತಗಳ ವಿಸ್ತೀರ್ಣ ಮಾಡಿದರೆ ನಮ್ಗೆ ಮತ್ತೆ 21.5 ಚದರ ಸೆಂಟಿಮೀಟರ್ ಸಿಗುತ್ತೆ. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯೋಣ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತ ಹೇಳಿದರೆ ಚೌಕದ ವಿಸ್ತೀರ್ಣದೊಳಗೆ ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4ಗಳ ಮೊತ್ತದ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತೈತಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ABCD ವರ್ಗದ ವಿಸ್ತೀರ್ಣ ಮೈನಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈ ಭಾಗಗಳ ವಿಸ್ತೀರ್ಣವನ್ನು ಕಳೆಯೋಣ. ಚೌಕದ ವಿಸ್ತೀರ್ಣ ಅಂದ್ರೆ ಬಾಹು ಹೋಲ್ ಸ್ಕ್ವೇರ್. ಇದು ಭಾಗ 1 ಮತ್ತು ಭಾಗ 2ರ ವಿಸ್ತೀರ್ಣಗಳ ಮೊತ್ತ 21.5. ಭಾಗ 3 ಮತ್ತು ಭಾಗ 4 ವಿಸ್ತೀರ್ಣಗಳ ಮೊತ್ತ 21.5. ಬಾಹು ಅಂದರೆ 10 ಸೆಂಟಿಮೀಟರ್. 10 ಹೋಲ್ ಸ್ಕ್ವೇರ್ ಮೈನಸ್ ಇವೆರಡರ ಮೊತ್ತ 43 ಆಯಿತು.
10 ವರ್ಗ 100 ಮೈನಸ್ 43 ಸಂಕ್ಷಿಪ್ತಗೊಳಿಸೋಣ. ಅಂದರೆ 100ರಲ್ಲಿ 43 ಕಳೆದಾಗ 57 ಚದರ್ ಸೆಂಟಿಮೀಟರ್. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 57 ಚದರ್ ಸೆಂಟಿಮೀಟರ್ ಆಗಿದೆ. ಮುಂದಿನ ಸಮಸ್ಯೆಯನ್ನು ನೋಡೋಣ. 4ನೇ ಸಮಸ್ಯೆಯನ್ನು ನೋಡೋಣ. ಚಿತ್ರದಲ್ಲಿ ಬಾಹುವಿನ ಉದ್ದ 56 ಮೀಟರ್ ಇರುವ ABCD ಚೌಕಾಕಾರದ ಹುಲ್ಲು ಹಾಸಿನ 2 ಅಂಚುಗಳಲ್ಲಿ 2 ವೃತ್ತಾಕಾರದ ಹೂಹಾಸುಗಳಿವೆ. ವೃತ್ತಾಕಾರದ ಹೂಹಾಸಿನ ಕೇಂದ್ರವು ಚೌಕಾಕಾರದ ಹುಲ್ಲು ಹಾಸಿನ ಕರ್ಣಗಳು ಛೇದಿಸುವ ಬಿಂದು O ಆದರೆ ಹೂಹಾಸು ಮತ್ತು ಹುಲ್ಲು ಹಾಸುಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಕೊಟ್ಟರ ನೋಡ್ಬಿಡೋಣ. ಚಿತ್ರವನ್ನು ಗಮನಿಸ್ತಿದ್ದೀರಿ. ಇದು ಒಂದು ಚೌಕಾಕಾರದ ಹುಲ್ಲು ಹಾಸು ಐತಿ. ಇಲ್ಲಿ ಅಂದರೆ ಚೌಕದ ಭಾಗದೊಳಗೆ ಹುಲ್ಲನ್ನು ಬೆಳಿತಾರ. ಆ ಕಡೆ ಈ ಕಡೆ ಇಲ್ಲಿ ಏನು ಮಾಡ್ತಾರ ಅಂದ್ರೆ ವೃತ್ತಾಕಾರದ ಹೂಹಾಸುಗಳು ಅದಾವು. ಇಲ್ಲಿ ನೀಲಿ ಬಣ್ಣದಿಂದ ಛಾಯೆಗೊಳಿಸಿದ ಭಾಗ ಹೂಗಳನ್ನು ಬೆಳೆಯುವ ಭಾಗ. ಇಲ್ಲಿ ಏನು ಕೇಳ್ತಾರ ಅಂದ್ರೆ ಒಟ್ಟು ವಿಸ್ತೀರ್ಣ ಕೇಳ್ತಾರ. ಹೂಹಾಸುಗಳ ವಿಸ್ತೀರ್ಣ ಮತ್ತು ಹುಲ್ಲು ಹಾಸುಗಳ ವಿಸ್ತೀರ್ಣ. ಮತ್ತು ಈ ವೃತ್ತಾಕಾರದ ಭಾಗದ ಕೇಂದ್ರ ಈ ಚೌಕದ ಕರ್ಣಗಳು ಛೇದಿಸುವ ಬಿಂದು O. ಇದು ಕರ್ಣಗಳು ಛೇದಿಸುವ ಬಿಂದು ಜೊತೆಗೆ ವೃತ್ತಾಕಾರದ ಹೂಹಾಸಿನ ಕೇಂದ್ರ ಕೂಡ ಇದೇ ಆಗುತ್ತೆ. ಹಂಗಾರೆ ಇದ್ರ ಒಟ್ಟು ವಿಸ್ತೀರ್ಣ ಬೇಕಂದ್ರೆ ಚೌಕದ ವಿಸ್ತೀರ್ಣ ಪ್ಲಸ್ ಈ 2 ಭಾಗಗಳ ವಿಸ್ತೀರ್ಣ. ಹಂಗಾರೆ ಈ 2 ಭಾಗಗಳ ವಿಸ್ತೀರ್ಣ ಬೇಕಂದ್ರೆ ಏನು ಮಾಡೋಣ ನೋಡ್ರಿ. ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಇದೊಂದು ತ್ರಿಜ್ಯಾಂತರ ಖಂಡ, ಇದೊಂದು ತ್ರಿಜ್ಯಾಂತರ ಖಂಡ. ಈ 2 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಮತ್ತು ಈ 2 ತ್ರಿಭುಜಗಳ ವಿಸ್ತೀರ್ಣ ಅಂದರೆ AOD ಮತ್ತು BOC ತ್ರಿಭುಜಗಳ ವಿಸ್ತೀರ್ಣಗಳ ಒಟ್ಟು ಮೊತ್ತವೇ ಈ ಹೂಹಾಸು ಮತ್ತು ಹುಲ್ಲು ಹಾಸುಗಳ ಒಟ್ಟು ವಿಸ್ತೀರ್ಣ ಆಗಿರ್ತೈತಿ. ಹಂಗಾರೆ ಇಲ್ಲಿ ಏನು ಮಾಡ್ತೀವಿ, ಚೌಕದ ಕರ್ಣಗಳು ಪರಸ್ಪರ ಸಮ ಆಗಿದ್ದು ಅರ್ಧಿಸುತ್ತವೆ ಅಂತ ಗೊತ್ತೈತಿ. ಹಂಗಾರೆ AC = BD ಆಗಿರುತ್ತೆ. ಜೊತೆಗೆ ಅರ್ಧಿಸ್ತಾವಂದ್ರೆ ಅವು ಪರಸ್ಪರ ಒಂದನ್ನೊಂದು ಸಮಭಾಗಗಳನ್ನಾಗಿ ಮಾಡ್ತಾವೆ. ಅಂದರೆ ಅವುಗಳ ಅರ್ಧಗಳ ಕೂಡ ಸಮ ಆಗಿರ್ತವೆ. ಅಂದರೆ OA ಎಷ್ಟಿರುತ್ತೋ OC ಅಷ್ಟೇ, OB ಎಷ್ಟಿರುತ್ತೋ OD ಅಷ್ಟೇ. ಹಂಗಾರೆ OAಗೆ OB ಕೂಡ ಸಮ ಇರ್ತೈತಿ. ಅದನ್ನೇ ಬರಿತೀನಿ ನಾನು. ಚೌಕಾಕಾರದ ಪರಿಹಾರದೊಳಗೆ ಚೌಕಾಕಾರದ ಹುಲ್ಲು ಹಾಸಿನ ಪ್ರತಿ ಬಾಹುವಿನ ಅಳತೆ 56 ಮೀಟರ್. ಇನ್ನು ABCD ಚೌಕದಲ್ಲಿ AC ಮತ್ತು BD ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವು ಅಂತ ನಾವು ಕಲ್ತಿದ್ದೀವಿ. ಹಂಗಾದ್ರೆ OA ಎಷ್ಟಿರುತ್ತೋ OB ಅಷ್ಟೇ = X ಆಗಿರಲಿ. OA ಮತ್ತು OBಗಳ ಅಳತೆಯನ್ನು X ಅಂತ ತಗೊಳ್ತೀನಿ. ಅದು ಆ ವೃತ್ತಾಕಾರದ ಹುಲ್ಲು ಹಾಸಿನ ತ್ರಿಜ್ಯ ಕೂಡ ಆಗಿರ್ತೈತಿ. ಇನ್ನು ತ್ರಿಭುಜ AOB ನೋಡೋಣ. AOB ಒಂದು ಲಂಬಕೋನ ತ್ರಿಭುಜ ಆಗಿಬಿಡ್ತು. ಯಾಕಂದ್ರೆ ಇವು ಲಂಬವಾಗಿ ಅರ್ಧಿಸ್ತವು. O ಕೋನ ಲಂಬಕೋನ ತ್ರಿಭುಜ ಆಗುತ್ತೆ. ಹಂಗಾರೆ O ಕೋನ ಲಂಬಕೋನ ಆದರೆ ಲಂಬಕೋನಕ್ಕೆ ಅಭಿಮುಖವಾಗಿರುವ AB ಐತಿ ನೋಡ್ರಿ, ಅದು ವಿಕರ್ಣ ಆಗುತ್ತೆ. ಆ ವಿಕರ್ಣವೇ ಚೌಕದ ಬಾಹು ಆಗಿರೋದನ್ನ ನೀವು ಗಮನಿಸ್ತಿದ್ದೀರಿ. ಹಂಗಾರೆ AB ಅಳತೆಯನ್ನು ಕಂಡುಹಿಡ್ಕೊಂಡ್ಬಿಡೋಣ. ಪೈಥಾಗೋರಸ್ ಪ್ರಮೇಯವನ್ನು ಬಳಸಿ ತ್ರಿಭುಜ AOBಯಲ್ಲಿ ಕೋನ AOB = 90 ಡಿಗ್ರಿ ಗಮನಿಸ್ತಿದ್ರಿ. ಈಗ ಪೈಥಾಗೋರಸ್ ಪ್ರಮೇಯವನ್ನು ನಾವು ಅನ್ವಯಿಸಿದಾಗ ವಿಕರ್ಣದ ಮೇಲಿನ ವರ್ಗ ಅಂದರೆ ABಯ ವರ್ಗ = AO² + BO². ಕಾರಣ ಪೈಥಾಗೋರಸ್ ಪ್ರಮೇಯದ ಪ್ರಕಾರ. ಬೆಲೆಗಳನ್ನು ಆದೇಶ ಮಾಡೋಣ. AB ಗೊತ್ತಿಲ್ಲ, AOX ಆಗಿದೆ, BOX ಆಗಿದೆ. AB ಬಾಹುವಿನ ಅಳತೆ ಇದೆ 56² AOX² + BOX² ಆಯಿತು. ಇಲ್ಲಿ 56² x² 2x² ಆಗುತ್ತೆ. ಇನ್ನು x² ಬೆಲೆ ಕಂಡುಹಿಡ್ಕೊಳ್ತೀನಿ. x² = 56 ಅಂದ್ರೆ 56 × 56 / 2. ಇಲ್ಲಿ ನಾವು ಭಾಗಿಸಿದಾಗ 2 1 2 28 ಅಂದರೆ x² = 56 × 28 ಆಯ್ತು. ಇದನ್ನು ಸಮೀಕರಣ 1 ಎಂದು ತೆಗೆದುಕೊಳ್ಳೋಣ. ಈಗ ಒಟ್ಟು ವಿಸ್ತೀರ್ಣವನ್ನು ತಗೊಳ್ಳೋಣ. ಒಟ್ಟು ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ 2 ತ್ರಿಜ್ಯಾಂತರ ಖಂಡಗಳದಾವು. 2 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಪ್ಲಸ್ 2 ತ್ರಿಭುಜಗಳ ವಿಸ್ತೀರ್ಣ ಅಂದರೆ AOD ಮತ್ತು BOCಗಳ ವಿಸ್ತೀರ್ಣವನ್ನು ನಾವು ಸೇರಿಸ್ತೀವಿ.
ಹಂಗಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು ಪೈ ಆರ್ ಸ್ಕ್ವೇರ್ ಆದರೆ 2 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ 2 ಇಂಟು θ/360 ಇಂಟು ಪೈ ಆರ್ ಸ್ಕ್ವೇರ್ ಪ್ಲಸ್ 2 ತ್ರಿಭುಜಗಳ ವಿಸ್ತೀರ್ಣ 2 ಗುಂಡ್ಲೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಬೆಲೆಗಳನ್ನು ಆದೇಶ ಮಾಡೋಣ. ತೀಟಾ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ 90, ಯಾಕಂದ್ರೆ ಲಂಬವಾಗಿ ಅರ್ಧಿಸ್ತಾವಂತ ಗೊತ್ತಾಗ್ಬಿಟ್ಟೈತೆ ನಮ್ಗೆ. ಇಲ್ಲಿ ಆರ್ ಅಂದರೆ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ತ್ರಿಜ್ಯ, ಪಾದ ಒಂದು ಎಕ್ಸ್ ಆಗುತ್ತೆ, ಎತ್ತರ ಎಕ್ಸ್, ಪಾದ ಮತ್ತು ಎತ್ತರಗಳು. ಬೆಲೆಗಳನ್ನು ಆದೇಶ ಮಾಡ್ತೀನಿ. 2 ಗುಂಡ್ಲೆ 90 ಡಿವೈಡೆಡ್ ಬೈ 360 ಇಂಟು 22/7 ಪೈ ಅಂದರೆ ಆರ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಯಿತು. ಬಿ ಇಂಟು ಎಚ್, ಬಿ ಯ ಬೆಲೆ ಕೂಡ ಎಕ್ಸ್ ಆಗುತ್ತೆ, ಎಚ್ ನ ಬೆಲೆ ಕೂಡ ಎಕ್ಸ್ ಆಗುತ್ತೆ. ಸಂಕ್ಷಿಪ್ತಗೊಳಿಸೋಣ. 0 0 ಕ್ಯಾನ್ಸಲ್ ಆಗುತ್ತೆ. 9 18, 18 18 ಇಲ್ಲಿ 1/2 ಉಳಿತು. 1/2 ಇಂಟು 22/7 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಈಗ 2 1 2 11 11/7 ಇಂಟು ಎಕ್ಸ್ ಸ್ಕ್ವೇರ್ 11/7 ಎಕ್ಸ್ ಸ್ಕ್ವೇರ್ ಅಂದರೆ 56 ಗುಂಡ್ಲೆ 28, ಒಂದರಲ್ಲಿ ನೋಡ್ತೀರಿ ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ 56 ಇಂಟು 28 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 56 28. ಇದನ್ನ 1ನೇ ಸಮೀಕರಣದಿಂದ ನಾವು ಪಡ್ಕೊಂಡಿದ್ದೀವಿ, ಗಮನಿಸ್ತೀರಿ. ಈಗ ಸಂಕ್ಷಿಪ್ತಗೊಳಿಸೋಣ. 7 1 7 4 28, ಇಲ್ಲಿ 4 ಉಳಿತೈತಿ. 11 ಗುಂಡ್ಲೆ 56 ಗುಂಡ್ಲೆ 28 ಅಂದರೆ ಅದನ್ನ ಗುಣಿಸಿದ್ರೆ ನಮಗೆ 2464 ಪ್ಲಸ್ 56 ಗುಂಡ್ಲೆ 28 ಗುಣಿಸಿದ್ರೆ 1568. ಈಗ ಇದನ್ನು ಸಂಕ್ಷಿಪ್ತಗೊಳಿಸ್ಬಿಡೋಣ. ಕೂಡಿಸಿದ್ರೆ 4032 ಚದರ ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹಂಗಂದ್ರೆ ಒಟ್ಟು ವಿಸ್ತೀರ್ಣ, ಹೂಹಾಸು ಮತ್ತು ಹುಲ್ಲು ಹಾಸುಗಳ ಒಟ್ಟು ವಿಸ್ತೀರ್ಣ 4032 ಚದರ ಸೆಂಟಿಮೀಟರ್. ಇನ್ನೊಂದು ಸಮಸ್ಯೆಯನ್ನು ನೋಡೋಣ. 5ನೇ ಸಮಸ್ಯೆ. ಚಿತ್ರದಲ್ಲಿ 14 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಅರ್ಧ ವೃತ್ತ ಇದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಅರ್ಧ ವೃತ್ತ ಇದೆ. ಅರ್ಧ ವೃತ್ತದೊಳಗೆ ಒಂದು ವೃತ್ತ ಹಂತಸ್ಥವಾಗಿದೆ. ಅರ್ಧ ವೃತ್ತದ ವ್ಯಾಸ 14 ಸೆಂಟಿಮೀಟರ್. ಈಗ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತಾರೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಹೇಳಿದ್ರೆ ಈ 14 ಸೆಂಟಿಮೀಟರ್ ವ್ಯಾಸವುಳ್ಳ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಈ ಮಧ್ಯದಲ್ಲಿ ಹಂತಸ್ಥವಾಗಿರುವ ವೃತ್ತದ ವಿಸ್ತೀರ್ಣವನ್ನು ನಾವು ಕಳಿಬೇಕು. ಪರಿಹಾರವನ್ನು ನೋಡೋಣ. ಪರಿಹಾರ: ಅರ್ಧ ವೃತ್ತದ ವ್ಯಾಸ 14 ಸೆಂಟಿಮೀಟರ್. ಹಂಗಾರೆ ಅರ್ಧ ವೃತ್ತದ ತ್ರಿಜ್ಯ ಅದರ ವ್ಯಾಸದ ಅರ್ಧ ಅಂದರೆ 14/2 = 7 ಸೆಂಟಿಮೀಟರ್ ಆಗುತ್ತೆ. ಇನ್ನು ಅಂತಸ್ಥವಾಗಿರುವ ವೃತ್ತದ ತ್ರಿಜ್ಯ ಅಂತಸ್ಥವಾಗಿರುವ ವೃತ್ತದ ವ್ಯಾಸ ಅರ್ಧ ವೃತ್ತದ ತ್ರಿಜ್ಯಕ್ಕೆ ಸಮನಾಗಿರ್ತದೆ. ಗಮನಿಸ್ರಿ, ಇದು ಮಧ್ಯದಲ್ಲಿರುವ ವೃತ್ತದ ವ್ಯಾಸ ಈ ದೊಡ್ಡ ಅರ್ಧ ವೃತ್ತದ ತ್ರಿಜ್ಯಕ್ಕೆ ಸಮ, ಅಂದರೆ ಅದು 7 ಸೆಂಟಿಮೀಟರ್ ಆಗಿಬಿಡ್ತು. ಹಂಗಂದ್ರೆ ಆ ಅಂತಸ್ಥವಾಗಿರುವ ವೃತ್ತದ ತ್ರಿಜ್ಯವನ್ನು ನೋಡೋಣ. ಅಂತಸ್ಥವಾಗಿರುವ ವೃತ್ತದ ತ್ರಿಜ್ಯ R2 ಆಗಿರಲಿ, ಇದರ ವ್ಯಾಸದ ಅರ್ಧದಷ್ಟು ಇರ್ತದೆ. ಅಂತಸ್ಥವಾಗಿರುವ ವೃತ್ತದ ವ್ಯಾಸ 7 ಸೆಂಟಿಮೀಟರ್, ಅದರ ಅರ್ಧ 7/2 ಸೆಂಟಿಮೀಟರ್. ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯೋಣ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ಅರ್ಧ ವೃತ್ತದ ವಿಸ್ತೀರ್ಣದೊಳಗೆ ಮಧ್ಯದಲ್ಲಿರುವ ಸಣ್ಣದ ವೃತ್ತದ ವಿಸ್ತೀರ್ಣವನ್ನು ಕಳಿತೀವಿ. ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆದರೆ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ಪೈ ಆರ್ ಸ್ಕ್ವೇರ್ ಮತ್ತು ಸಣ್ಣ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ದೊಡ್ಡ ವೃತ್ತದ ತ್ರಿಜ್ಯವನ್ನು ನಾನು R1 ಅಂತ ತಗೊಳ್ತೀನಿ. ಮಧ್ಯದಲ್ಲಿರುವ ಚಿಕ್ಕ ವೃತ್ತದ ತ್ರಿಜ್ಯವನ್ನು R2 ಎಂದು ತೆಗೆದುಕೊಳ್ತೀನಿ. ಬೆಲೆಗಳನ್ನು ಆದೇಶ ಮಾಡೋಣ. ಅರ್ಧ ಇಂಟು ಪೈ ಅಂದರೆ 22/7 ಇಂಟು ದೊಡ್ಡ ಅರ್ಧ ವೃತ್ತದ ತ್ರಿಜ್ಯ 7 ಸೆಂಟಿಮೀಟ್ರು. 7 ಇಂಟು 7 ಆಯಿತು, ಮೈನಸ್ ಪೈ 22/7. R2 7/2 ಬಂದೈತಿ. 7/2 ಇಂಟು 7/2 7 7 ಕ್ಯಾನ್ಸಲ್. 7 1 7 11 11 ಇಂಟು 7 77 ಆಗುತ್ತೆ. 7 7 ಕ್ಯಾನ್ಸಲ್. 2 1 2 11 ಇಲ್ಲಿ 77/2 ಆಗುತ್ತೆ. ಸಂಕ್ಷಿಪ್ತಗೊಳಿಸೋಣ. 11 ಇಂಟು 7 ಮೈನಸ್ 11 ಇಂಟು 7/2 77 ಮೈನಸ್ 77/2 ಆಯಿತು. ಈಗ ಲಸ ತೆಗೆಯೋಣ. ಲಸ ತೆಗೆದ್ರೆ 2 ಆಗುತ್ತೆ. ಓರೆ ಗುಣಾಕಾರ
154 ಮೈನಸ್ 77. 154 ಮೈನಸ್ 77 ಬೈ 2. ಸಂಕ್ಷಿಪ್ತಗೊಳಿಸಿದರೆ 77/2 ಚದರ ಸೆಂಟಿಮೀಟರ್. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 77/2 ಸೆಂಟಿಮೀಟರ್ ಸ್ಕ್ವೇರ್. ಈ ಪ್ರಕಾರದ ಲೆಕ್ಕಗಳನ್ನು ನಾವು ಪರಿಪೂರ್ಣ ಆದರೆ ಪರೀಕ್ಷೆಯಲ್ಲಿ ಸುಲಭವಾಗಿ 2 ಅಥವಾ 3 ಅಂಕಗಳನ್ನು ಗಳಿಸಬಹುದು. ಥ್ಯಾಂಕ್ ಯು.